ಅಲ್ಲ ಕಾಫಿ ಟೀ ಯಾಕೆ ಕುಡಿಬಾರ್ದು? ಕಾಫಿ ಟೀಗೂ ಕೊಲೆಸ್ಟ್ರಾಲ್ಗೂ ಏನು ರಿಲೇಷನ್ ಅಂತ? ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ಲ. ಕಾಫಿ ಟೀದು ಏನು ಗೊತ್ತರ ಸಮಸ್ಯೆ? ಕಾಫಿದು ಟೀದು ಪ್ರಾಬ್ಲಮ್ ಅಲ್ಲ, ಅದಕ್ಕೆ ಹಾಕೋ ಸಕ್ಕರೆ ಮತ್ತೆ ಹಾಲು ಪ್ರಾಬ್ಲಮ್. ನೀವು ಇದನ್ನ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಕುಡಿದ್ರೆ ಅದಕ್ಕಿಂತ ಒಳ್ಳೆ ಡ್ರಿಂಕ್ ಇನ್ನೊಂದಿಲ್ಲ. ಅದರಲ್ಲೂ ಕಾಫಿ ಸಕ್ಕರೆ ಯಾಕೆ ಹಾಕ್ತಾರ ಸರ್? ಯಾಕೆ ಹಾಕ್ಬೇಕು ಸರ್? ನಮ್ಮ ದೇಶದಲ್ಲಿ ಅಷ್ಟೇ ಸರ್ ಹಂಗೆ ಕುಡಿಯೋದು. ನೀವು ವೆಸ್ಟರ್ನ್ ಕಂಟ್ರೀಸ್ಗೆ, ಈಸ್ಟರ್ನ್ ಕಂಟ್ರೀಸ್ಗೆಲ್ಲ ಹೋದ್ರೆ, ಜಪಾನ್ಗೆ, ಅಮೆರಿಕಾಗೆಲ್ಲ ಹೋದ್ರೆ ಕಾಫಿ ಗೀಫಿಗೆ ಅವರು ಶುಗರ್ ಗೀಗರ್ ಹಾಕಲ್ಲ, ಬ್ಲ್ಯಾಕ್ ಕಾಫಿನ ಕುಡಿಯೋದು. ಕಾಫಿ ಬ್ಲ್ಯಾಕ್ ಟೀ. ಹೌದು ಸರ್. ಅಂದ್ರೆ ಟೀ ಬರೀ ಟೀ. ಒರಿಜಿನಲಿ ಕಾಫಿ ಇರೋದೇ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ. ನಾವು ಅದಕ್ಕೆ ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಕೆಡಿಸ್ಬಿಟ್ಟು ಕುಡಿದ್ಬಿಟ್ಟು ಕಾಫಿ ಬೈತಾ ಇದೀವಿ. ಅಲ್ಲಿ ಬೈಬೇಕಾಗಿರೋ ನಾವು. ಅದು ನಮ್ಮಲ್ಲಿ ಸಿಗುತ್ತೆ ಅದು ಬ್ಲ್ಯಾಕ್ ಹೋದ್ರೆ ಸರ್. ಏನು ಡಿಕಾಕ್ಷನ್ ಸರ್? ಮಾಮೂಲಿ ಟೀ ಪೌಡರ್, ಡಿಕಾಕ್ಷನ್ ಅಷ್ಟೇ. ಟೀ ಸೊಪ್ಪು, ಕಾಫಿ ಪೌಡರ್ ಅಷ್ಟೇನೆ. ಅದು ಹಾಕ್ಬಿಟ್ಟು ಸೋಸ್ಬಿಟ್ಟು ಕುಡಿಯೋದು. ಬೆಲ್ಲ ಹಾಕಂಗಿಲ್ಲ ಸರ್, ಮುಗ್ದೋಯ್ತಲ್ಲ, ಏನು ತಗೊಳಂಗಿಲ್ಲ. ನೀವು ಆ ಸಕ್ಕರೆ ಹಾಕಿದ್ರೆ ಬೆಲ್ಲ ಹಾಕಿದ್ರೆ ಕೊಲೆಸ್ಟ್ರಾಲ್. ಅದು ಒಗರು ಬಂದ್ಬಿಡ್ತಾರ. ಒಗರೇ ಇರ್ಬೇಕು ಟೀ ಕಾಫಿ. ಸ್ವೀಟ್ ಇದ್ರೆ ಅದು 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 ಅಲ್ವೇ ಅಲ್ಲ. ಹಾಲು ಹಾಕ್ಬಾರ್ದು ಸರ್. ಹಾಲು ಹಾಕ್ಬಾರ್ದು. ಹಾಲು ಹಾಕಿದ್ರೆ ಅದ್ರಲ್ಲಿ ಮತ್ತೆ ನಿಮ್ದು ಕ್ಯಾಲೋರೀಸ್ ಜಾಸ್ತಿ ಆಯ್ತು. ಒಂದು ಟೀನಲ್ಲಿ ನೀವು ಹಾಲು ಹಾಕಿದ್ರೆ, ಡಿಕಾಕ್ಷನ್ ಇಷ್ಟು ತಗೊಂಡ್ಬಿಟ್ಟು ಹಾಲು ಹಾಕಿದ್ರೆ ನಿಮ್ಗೆ ಅದು 200 ಇಂದ 250 ಕ್ಯಾಲರಿ ಹೊಟ್ಟೋಗ್ತದೆ. 2 ಚಮಚ ಸಕ್ಕರೆ ಹಾಕಿದ್ರೆ 300 ಕ್ಯಾಲರಿ ತನಕ ಹೊಟ್ಟೋಗುತ್ತೆ. ಹಾಲು ಸಕ್ಕರೆ ಡೇಂಜರ್. ಅದೇ ವಿತೌಟ್ ಶುಗರ್ ಬ್ಲ್ಯಾಕ್ ಕಾಫಿ ಇದ್ರೆ 5 ಕ್ಯಾಲರಿನೂ ಇರೋದಿಲ್ಲ. ಅದರಿಂದ ಲಿವರ್ಲಿರೋ ಫ್ಯಾಟ್ ಕರ್ಗೋಗ್ತದೆ. ವೆಯ್ಟ್ ಲಾಸಿಗೆ ಒಳ್ಳೇದು, ಅಸಿಡಿಟಿಗೆ ಒಳ್ಳೇದು, ನಮ್ಮ ಆಕ್ಟಿವೇಟ್ ಮಾಡ್ತದೆ, ಮೈಂಡ್ ಆಕ್ಟಿವೇಟ್ ಮಾಡುತ್ತೆ, ಹೃದಯಕ್ಕೆ ಒಳ್ಳೇದು, ಮೆದುಳಿಗೆ ಒಳ್ಳೇದು, ಲಿವರ್ಗೆ ಒಳ್ಳೇದು, ಕಿಡ್ನಿಗೆ ಒಳ್ಳೇದು, ತುಂಬಾ ಅನುಕೂಲಗಳಿದೆ. ಚರ್ಮಕ್ಕೆ ಒಳ್ಳೇದು.